ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು 28 MUA ಡೈಲಿ ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದೊಂದು ಚಿಕ್ಕ ಲಾಗ್ಸ್. ಸೊ ನಾವು ನಿನ್ನೆ ಚಿಕ್ಕಮಂಗ್ಳೂರಿಗೆ ಫ್ಯಾಮಿಲಿ ಟ್ರಿಪ್ ಹೊರಟ್ವಿ. ಜಸ್ಟ್ ಒನ್ ಡೇ ಟ್ರಿಪ್ ಹೋಗೋಣ ಅಂತ. ಸೊ ಆ್ಯಕ್ಚುಲಿ ಅಲ್ಲಿ ನನ್ನ ಮಗಳಿಗೆ CET ಒಂದು ಕೌನ್ಸಿಲಿಂಗ್ ಮೇಲೆ ಅವಳಿಗೆ BSc ನರ್ಸಿಂಗ್ ಕಾಲ್ ಆಗಿತ್ತು ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ. ಸೊ ಗೌರ್ಮೆಂಟ್ ಕಾಲೇಜ್ ನೋಡ್ದಂಗೆ ಆಯಿತು, ಒಂದು ಟ್ರಿಪ್ ಆದಂಗೆ ಆಯಿತು ಅಂತ ಪ್ಲ್ಯಾನ್ ಮಾಡಿ ನಾವು ಮಾರ್ನಿಂಗ್ 6:30ಗೆಲ್ಲ ಮನೆ ಬಿಟ್ಟು ಹೊರಟ್ವಿ. ಸೊ ಟಿಫನೆಲ್ಲ ಏನು ಮಾಡಿರಲಿಲ್ಲ. ಸೊ ಹಂಗೆ ಚಿಕ್ಕಮಂಗ್ಳೂರು ಹೋಗ್ತಾನೆ ಆನ್ ದಿ ವೇನೇ ಅಲ್ಲಿ ಟಿಫನ್ ಮಾಡಿಕೊಂಡು ಟೀ ಕುಡ್ಕೊಂಡು ಎಲ್ಲ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಚಿಕ್ಕಮಂಗ್ಳೂರಿಗೆ ಹೋಗಿರ್ತೀರ. ಸೊ ಆಲ್ಮೋಸ್ಟ್ ಎಲ್ಲರೂ ಚಿಕ್ಕಮಂಗ್ಳೂರು ವ್ಯೂಸ್ನ ನೋಡಿರ್ತೀರ. ಸೊ ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಚೆನ್ನಾಗೇ ಬಂದ್ವಿ. ಸೊ ಲಾಂಗ್ ಡ್ರೈವ್ ಒಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಹೋಗೋದು ಅಂದ್ಕೊಂಡು ಸೊ ಲಾಂಗ್ ಡ್ರೈವ್ ಆದಂಗೆ ಆಯಿತು. ಸೊ ನನ್ನ ಮಗಳು ಕಾಲೇಜದ್ದು ಅಡ್ಮಿಷನ್ ವಿಚಾರಿಸ್ದಂಗೂ ಆಯಿತು. ಆ್ಯಂಡ್ ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ ಅಂತ ಹೋಗಿದ್ವಿ. ಯಾವಾಗ ನೋಡಿನೂ ಡ್ಯೂಟಿ, ಕೆಲಸ, ಫ್ಯಾಮಿಲಿ ಜಂಜಾಟ ಇದೇ ಇರುತ್ತೆ ಅಂದ್ಕೊಂಡು ಸೊ ಫ್ಯಾಮಿಲಿ ಜೊತೆನೇ ಹೋಗಿದ್ದು. ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು. ಸೊ ನಾವೇ ಫ್ಯಾಮಿಲಿ ನಾವು ಹೋಗಿದ್ದು. ಸೊ ಲಾಂಗ್ ಡ್ರೈವ್ ಇದ್ದಿದ್ದರಿಂದ ಬೋರ್ ಆಗುತ್ತಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು, ನಮ್ಮ ಹಸ್ಬೆಂಡು ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ತರಲೆ ಮಾಡ್ತಾಯಿದ್ದೆ ನಾನು ಅವಾಗ. ಬಟ್ ಅವ್ರ ಡ್ರೈವಿಂಗ್ ಸ್ಕಿಲ್ಸಿಗೆ ಪ್ರಾಬ್ಲಮ್ ಆಗೋ ಥರ ಏನೂ ಮಾಡಿಲ್ಲ. ಬಿಕಾಸ್ ಆಮೇಲೆ ನೀವೆಲ್ಲ ಹೇಳ್ಬೋದು ಡ್ರೈವಿಂಗ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಮೇಡಮ್, ಹಂಗೆಲ್ಲ ಮಾಡಬಾರ್ದು ಅಂತ. ಸೊ ಆ ಥರ ಏನೂ ಮಾಡಿಲ್ಲ. ಅವರು ನೀಟಾಗಿ ಸೇಫಾಗಿ ಡ್ರೈವಿಂಗ್ ಮಾಡ್ತಿದ್ರು. ನಾನು ಸ್ವಲ್ಪ ತರಲೆ ಮಾಡ್ತಿದ್ದೆ. ಬಿಕಾಸ್ ನಾನು ಜಾಸ್ತಿ ಮಾತಾಡ್ತೀನಿ, ಇಲ್ಲಾಂದ್ರೆ ನಿದ್ದೆ ಮಾಡಬೇಕಾಗುತ್ತೆ. ಏನು ತರಲೆ ಮಾಡಿಲ್ಲ ಅಂದರೆ ನಾನು ನಿದ್ದೆ ಮಾಡಿದರೆ ಅವ್ರಿಗೆ ಬೋರ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಸೆಂಟ್ರಲ್ ಸ್ವಲ್ಪ ತರಲೆ ಮಾಡ್ತಿದ್ದೆ. ಬಟ್ ಅವರಂತೂ ಅವ್ರು ಡ್ರೈವಿಂಗ್ ಸ್ಕಿಲ್ಸಲ್ಲೇ ಇದ್ದರು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡಿದ್ದು ಆ ಥರ ಏನು ಮಾಡಿಲ್ಲ. ಅವರು ಅದು ಫ್ಯಾಮಿಲಿ ಜೊತೆಗೆ ಹೋಗ್ತಿರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡ್ತಾರೆ ಅವರು. ನೋಡಿ, ಹಿಂದ್ಗಡೆ ನನ್ನ ಮಗಳು ಮತ್ತು ನನ್ನ ಮಗ ಕೂತಿದ್ರು. ಅವ್ರು ಹಿಂದ್ಗಡೆ ತರಲೆ ಮಾಡ್ತಿದ್ರು, ನಾನು ಮುಂದ್ಗಡೆ ಸ್ವಲ್ಪ ತರಲೆ ಮಾಡ್ತಿದ್ದೆ. ತರಲೆ ಅಂದರೆ ಏನಿಲ್ಲ, ಒಳ್ಳೊಳ್ಳೆ ಸಾಂಗ್ ಹಾಕ್ತಿದ್ವಿ ಕಾರಲ್ಲಿ ಹೋಗ್ಬೇಕಾದ್ರೆ. ಆ ಸಾಂಗಿಗೆ ಸ್ವಲ್ಪ ನಾನು ರೀಲ್ಸ್ ಥರ ನಾನು ಆ್ಯಕ್ಷನ್ ಮಾಡ್ತಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನೇನು ತರಲಿಲ್ಲ. ಸೊ ಹ್ಯಾಪಿ, ತುಂಬ ಚೆನ್ನಾಗಿತ್ತು. ಸೊ ಐ ಥಿಂಕ್ ಯಾರು ಚಿಕ್ಕಮಂಗ್ಳೂರಿಗೆ ಈ ಸೀಸನ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಏನು ಇರಲಿಲ್ಲ, ಸ್ವಲ್ಪ ಮಳೆ ಬರ್ತಿತ್ತು ಮತ್ತು ಮಳೆ ಹೋಗ್ತಾಯಿತ್ತು. ಬಟ್ ಕ್ಲೈಮೇಟ್ಸ್ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಜರ್ನಿ ಅಂತೂ ತುಂಬ ಸಕ್ಕತ್ತಾಗಿತ್ತು. ಒಂದು ಲಾಂಗ್ ಜರ್ನಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಚಿಕ್ಕಮಂಗ್ಳೂರು ನಾವು ಲಾಂಗ್ ಜರ್ನಿ ಹೋದ್ವಿ. ಸೊ ಹಾಯ್ ಫ್ರೆಂಡ್ಸ್, ಯಾರು ಫಸ್ಟ್ ಟೈಮ್ ನನ್ನ ಒಂದು ಈ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಿಕಾಸ್ ನಾನು ಮಾಡುವಂಥ ಒಂದು ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಬೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದ್ಸಲ ಬ್ಯಾಕ್ ಹೋಗಿ ಎಲ್ಲ ಚಾನಲ್ ನಾನು ಹಾಕಿರೋಂಥ ಎಲ್ಲ ವೀಡಿಯೋಗಳನ್ನ ನೋಡ್ಕೊಬನ್ನಿ. ಪರ್ಟಿಕ್ಯುಲರಾಗಿ ನನ್ನ ಚಾನಲ್ ಇದೆ ಅಂತ ಏನಿಲ್ಲ. ನಾನು ಡೈಲಿ ಲಾಗ್ಸ್, MUA ಡೈಲಿ ಲಾಗ್ಸ್ ಅಂತ ಯಾಕೆ ಹಾಕ್ತೇನೆ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ. ಎಷ್ಟೊಂದು ಅಡುಗೆದು ರೀಲ್ಸ್ ಹಾಕಿದ್ದೀನಿ, ನಾನು ಮೇಕಪ್ ಮಾಡೋರದು ರೀಲ್ಸ್ ಹಾಕಿದ್ದೀನಿ, ನನ್ನದೇ ಒಂದು ಓನ್ ಸೇಲೂನ್ ಇರೋದ್ರಿಂದ ಎಷ್ಟೊಂದು ಹೇರ್ ಸ್ಟೈಲು, ಸೇಲೂನ್ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು ಹಾಕಿದ್ದೀನಿ. ಸೊ ಫಸ್ಟ್ ಟೈಮ್ ಯಾರು ನೋಡಿ ನನ್ನ ಚಾನಲ್ ಒಂದ್ಸಲ ಹೋಗಿ ಬ್ಯಾಕ್ ಹೋಗಿ ನೋಡ್ಕೊಬನ್ನಿ. ಫೈನಲಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿ ಫಸ್ಟ್ ಹೋಗಿದ್ದೆ ನನ್ನ ಮಗಳು ಕಾಲೇಜ್ ಹತ್ರ. ಇನ್ನೂ ನಾವು ಅಡ್ಮಿಷನ್ ಮಾಡಿಲ್ಲ, ಬಟ್ ಹೋಗಿ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡೆಲ್ಲ ಬಂದಿವಿ. ಬಟ್ ಕಾಲೇಜ್ ಮಾತ್ರ ಸೂಪರಾಗಿದೆ, ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸಿರಿ ನೇಚರ್ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿಗೆ ಹೋಗೋಣ. ಅಲ್ಲಿಂದ ಹಂಗೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು ನಮ್ಮ ಮನೆಯವರು. ಸೊ ಹಾಗೆ ನಾವು ಆನ್ ದ ವೇ ಹೋದ್ವಿ. ನೋಡಿ, ಆನ್ ದ ವೇ ಹೋಗ್ತಾನೆ ನಾನು ಪ್ರತಿಯೊಂದು ನೇಚರ್ ರೋಡ್ ತೋರಿಸ್ತಿದ್ದೀನಿ ನೋಡಿ. ಆ್ಯಂಡ್ ಫಸ್ಟು ನಾವು ಹೋಗಿದ್ದೆ ಸಿರಿ ನೇಚರ್ ರೆಸಾರ್ಟ್. ಫಸ್ಟ್ ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿದರು ನಮ್ಮ ಹಸ್ಬೆಂಡು, ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಬಿಸಿ ಕಾಫಿ, ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಫೋಟೋಶೂಟ್ ಮಾಡ್ತಾರೆ. ನೋಡಿ ಸಿರಿ ಹೆಂಗೆ ಮಲಗಿದ್ದಾಳೆ ಅಂತ ನಾವೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ, ಓಡಾಡಿದ್ವಿ. ಸೊ ನೋಡಿ ಹೇಗಿದೆ ಅಂತ ನೇಚರ್ ನೋಡಿಬಿಟ್ಟು ನೀವು ಕಮೆಂಟ್ ಮಾಡಿ. ಬಟ್ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಮಾತ್ರ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಮಾಡೋಕ್ಕೆ. ಸೊ ಸುಮ್ಮನೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲ ಹೋಗೋ ಬದಲು ಐ ಥಿಂಕ್ ಬೆಟರ್ ಆಪ್ಷನ್ ಚಿಕ್ಕಮಂಗ್ಳೂರು. ಯಾವ ಥರ ಬೇಕಾದ್ರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು, ಫೋಟೋಶೂಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ಫೋಟೋ ಎಲ್ಲ ನಾವೇನು ಕ್ಯಾಮ್ರಾ ಏನು ತಗೊಂಡು ಹೋಗಿರಲಿಲ್ಲ, ನಮ್ಮ ಮೊಬೈಲಲ್ಲೇ ತೊಗೊಂಡಿದ್ದು. ನನ್ನ ಮಗನ ಕೂರಿಸಿ ಮಗನ ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ, ಮಗಳು ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ, ಫುಲ್ ಫ್ಯಾಮಿಲಿ ಜೊತೆಗೆ ಫೋಟೋಶೂಟ್ ಮಾಡಿದ್ವಿ, ಸಿಂಗಲಾಗಿ ಫೋಟೋಶೂಟ್ ಮಾಡಿದ್ವಿ. ಸೊ ಗೊತ್ತಲ್ಲ, ನಾವು ಲೇಡೀಸ್ ಎಲ್ಲೋದ್ರೂ ಫಸ್ಟು ತೆಗಿಯೋದೇ ಸೆಲ್ಫಿ ಫೋಟೋಶೂಟು.
ಹಾಗೆ ಸ್ವಲ್ಪ ಕಾಫಿ ಕುಡಿದ್ವಿ, ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣಂತ ಸ್ನ್ಯಾಕ್ ತಿಂತಿದ್ರೆ ನನ್ನ ಮಗಳು ವೀಡಿಯೋ ಮಾಡಿದ್ಲು. ಇದೇನೋ ಪನ್ನೀರ್ ಮಂಚೂರಿಯನ ಅಂತ ಹೇಳ್ಬಿಟ್ಟು ಕೊಟ್ಟರಪ್ಪ, ಬಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿತ್ತು, ತಿಂದ್ವಿ. ಸೊ ಸಿರಿಮನೆಯಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ನೋಡಿ ಹೋಗ್ತಾ ಆನ್ ದ ವೇ ಹೆಂಗಿದೆ ನೇಚರು, ಯಾವ ಥರ ಕ್ಲೈಮೇಟ್ಸ್ ಇದೆ ಆ್ಯಂಡ್ ಅಲ್ಲಿ ಹೇಗಿತ್ತು ವ್ಯೂಸ್ ಅಂತ ಎಲ್ಲ ನಾನು ಫುಲ್ ವೀಡಿಯೋ ನಾನು ಮಾಡಿದ್ದೀನಿ. ಸೊ ನೀವು ನೋಡಿ, ನೀವು ಎಂಜಾಯ್ ಮಾಡಿ. ಹಾಗೆ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಈ ನೇಚರ್ನ ಫುಲ್ ಸವಿಬೇಕಂದ್ರೆ ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಈ ಒಂದು ಫುಲ್ ವೀಡಿಯೋನ ನೀವು ವಾಚ್ ಮಾಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ಫುಲ್ ವೀಡಿಯೋ ನೋಡೋಕ್ಕಾಗಲ್ಲ. ಸೊ ಡೋಂಟ್ ಮಿಸ್ ಇಟ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್. ಸೊ ಸಿರಿ ನೇಚರ್ ವೆಂಚರಿಂದ ನಾವು ಅಲ್ಲಿಂದ ಡೈರೆಕ್ಟಾಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೊರಟ್ವಿ. ಸೊ ನೋಡಿ ಆನ್ ದ ವೇ ಹೇಗಿದೆ ನೋಡಿ ನೇಚರು, ಆಹಾ ಸೂಪರ್, ಸಖತ್ತಾಗಿದೆ. ಅದಕ್ಕೆ ಎಲ್ಲರೂ ಚಿಕ್ಕಮಂಗ್ಳೂರು ಯಾಕೆ ಇಷ್ಟಪಡ್ತಾರೆ ಅಂದರೆ ಇದೊಂದೇ ರೀಸನ್ಗೆ. ಅಲ್ಲಿ ಸಿಗೋವಂಥ ಒಂದು ವೈಬ್ಸು ಐ ಥಿಂಕ್ ಎಲ್ಲೂ ಸಿಗೋಲ್ಲ. ಕಾಪಿನಾಡು ಅಂತ ಹೆಸರಿಟ್ಟಿದ್ದಕ್ಕೂ ಸೂಪರಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮೂರೇ ಚಿಕ್ಕಮಂಗ್ಳೂರು. ನನ್ನ ಒಂದು ಡ್ಯಾಡಿ, ನಮ್ಮ ಪಪ್ಪ ಊರೇ ಚಿಕ್ಕಮಂಗ್ಳೂರು ಹತ್ರ ಹಾಂದೂರು ಅಂತ ಬರುತ್ತೆ, ಅಲ್ಲೇ ನಮ್ಮ ಪಪ್ಪ ಊರು. ಸೊ ನಾನು ಹುಟ್ಟಿದ್ದು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಸೈಡ್. ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬರುತ್ತೆ, ಚಿಕ್ಕಮಂಗ್ಳೂರು ಸಿಟಿ ಅಲ್ಲ. ಸೊ ಪ್ರೆಸೆಂಟ್ ಇವಾಗ ಅದೇ ಚಿಕ್ಕಮಂಗ್ಳೂರಿಗೆ ಆಫ್ಟರ್ ಲಾಂಗ್ ಬ್ಯಾಕ್ ಈಗ ಹೋಗ್ತಾ ಇರೋದು. ಆನ್ ದ ವೇ ಹೋಗ್ತಾ ಕಾರಲ್ಲಿ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ನನ್ನ ಮಗಳದು ಫೋನ್ಸ್ ಕೊಟ್ಟಿದ್ದು. ಸೊ ಯಾರು ಏನೋ ತಪ್ಪು ತಿಳ್ಕೊಬೇಡಿ, ಬಟ್ ಅದು ಕೇರ್ಫುಲ್ಲಾಗಿ ಮಾಡಿದ್ದು. ಬಿಕಾಸ್ ಅಲ್ಲಿ ಯಾವುದೇ ವೆಹಿಕಲ್ಗಳು ಓಡಾಡ್ತಿರ್ಲಿಲ್ಲ, ಅಲ್ಲಿ ಅಕ್ಕಪಕ್ಕ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಆ ಥರ ಒಂದು ಫೋರ್ಸಲ್ಲಿ ವೀಡಿಯೋ ಮಾಡಿದ್ದೀವಿ. ಅವ್ರ ಪಾಡಿಗೆ ಅವ್ರು ಕಾರ್ ಓಡಿಸ್ತಿದ್ರು, ನಾನು ವೀಡಿಯೋ ಮಾಡಿದ್ದೆ, ನನ್ನ ಮಗಳು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಅಷ್ಟೇ. ಸೊ ನೋಡಿ ಆನ್ ದ ವೇ ಹೇಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ವೈಬ್ಸ್, ಈ ಥರ ಎಲ್ಲ ನೇಚರ್ ನೋಡಬೇಕಂದ್ರೆ ಚಿಕ್ಕಮಂಗ್ಳೂರು ಸೈಡೇ ಹೋಗ್ಬೇಕಾಗುತ್ತೆ. ಏನಂತೀರ ಫ್ರೆಂಡ್? ಸೊ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇರ್ತೀರ. ಯಾರೆಲ್ಲ ಈ ವರ್ಷ ಹೋಗಿಲ್ಲ ಅಂದರೆ ಒಂದು ವಿಸಿಟ್ ಕೊಡಿ, ಮತ್ತೆ ಯಾಕೆ ಲೇಟು. ಬಟ್ ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ಬೇಕಾದ್ರಂತೂ ವ್ಯೂಸ್ ಹೆಂಗಿತ್ತು ಅಂದರೆ ಬರೀ ಮೋಡ, ಏನು ಕಣ್ಣಿಗೆ ಕಾಣ್ತಿರಲಿಲ್ಲ. ಪ್ರತಿ ಒಂದು ವೆಹಿಕಲ್ಸ್ ಅವರು ಪಾರ್ಕಿಂಗ್ ಲೈಟ್ ಹಾಕ್ಕೊಂಡೆ ಎಲ್ಲನೂ ಹೋಗ್ತಾಯಿದ್ದೀವಿ. ಇಲ್ಲಾಂದರೆ ಗಾಡಿಗಳೇ ಕಾಣ್ತಿರಲಿಲ್ಲ, ಒಬ್ರಿಗೊಬ್ರು ಡಿಶ್ಯೂ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಮತ್ತೆ ಸೆಂಟ್ರಲ್ ಸ್ವಲ್ಪ ಒಂದು ಒಳ್ಳೆ ನೇಚರ್ ನೋಡಿ ಬಂತು. ಅಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ಕಾರ್ ನಿಲ್ಲಿಸಿ ಅಲ್ಲಿ ಮತ್ತೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಫೈನಲಿ ನಾವು ಫ್ಯಾಮಿಲಿ ಒನ್ ಡೇ ಟ್ರಿಪ್ಪು ಫ್ಯಾಮಿಲಿ ತುಂಬ ಎಂಜಾಯ್ ಮಾಡಿದ್ರಿ. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿಬಿಟ್ಟ. ಸೊ ಅವನು ಕುದುರೆ ಮೇಲೆಲ್ಲ ಕೂರಿಸಿದ್ವಿ, ಕುದುರೆ ಮೇಲೆಲ್ಲ ಓಡಿಸಿದ್ವಿ ನಾವು. ಸೊ ಹಾಗಾಗಿ ಅವನು ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ನೋಡಿ ಹೇಗಿದೆ ಕ್ಲೈಮೇಟ್ಸ್ ಅಂದರೆ, ಎಷ್ಟು ಮೋಡ ಇದೆ ಅಂದರೆ ಅಲ್ಲಿ ವ್ಯೂಸ್ ನೋಡೋಂಥ ಮೇಲಕ್ಕೆ ಹೋದರೆ ಏನೂ ಕಾಣಿಸ್ಲ, ಬರೀ ಆಕಾಶ ಥರನೇ ಕಾಣಿಸ್ತಾ ಇತ್ತು. ಸೊ ಅದರಲ್ಲೂ ಡ್ರೈವಿಂಗ್ ಮಾಡ್ಕೊಂಡು ಹೋದ್ವಿ. ಸೊ ನನ್ನ ಒಂದು ಕ್ಯಾರೆಕ್ಟರ್ ಹೇಗೆ ಅಂದರೆ, ನನ್ನ ಮಕ್ಕಳ ಜೊತೆ ಸೇರಿ ನಾನು ಮಕ್ಕಳಾಗ್ಬಿಡ್ತೀನಿ. ನೀವು ಅನ್ಕೊಬೋದು ಏನಪ್ಪ ಅಷ್ಟು ದೊಡ್ಡ ಮಗಳಿದ್ದಾಳೆ, ಮಗ ಇದ್ದಾನೆ, ಈ ಅಮ್ಮ ಯಾಕೆ ಹಿಂಗೆ ಆಡ್ತಾಳೆ ಅಂತ. ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಂಗೆಲ್ಲ ತಿಳ್ಕೊಂಬೇಡಿ. ಅಲ್ಲೇ ಆನ್ ದ ವೇ ಹೋಗ್ತಾ ಜಿಪ್ಲೈನ್ ಇತ್ತು. ನನ್ನ ಮಗಳು ಮಮ್ಮಿ ಜಿಪ್ಲೈನ್ ಆಡೋಣ ಅಂತ ಅಂದ್ಲು. ಬಟ್ ನಂಗೆ ತುಂಬ ಭಯ ಆಗ್ತಿತ್ತು, ನಂಗೆ ಬೇಡ ಅಂದೆ. ಬಟ್ ನಮ್ಮ ಹಸ್ಬೆಂಡ್ ನನಗೆ ಧೈರ್ಯ ಕೊಟ್ಟರು. ಏನೂ ಆಗಲ್ಲ, ಆರಾಮಾಗಿ ಹೋಗ್ಬೋದು, ನೋಡು ಹೋಗು ಅಂತ ಅವ್ರ ಧೈರ್ಯದ ಮೇರೆ. ಸೊ ನಾನು ಜಿಪ್ಲೈನ್ ಫಸ್ಟ್ ಟೈಮ್ ಲೈಫಲ್ಲಿ ಆಡಿದ್ದು. ಫಸ್ಟ್ ನನ್ನ ಮಗಳು ಹೋದ್ಲು, ಅವಳಿಂದೆ ನಾನು ಹೋದೆ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಜಾಸ್ತಿ ದೂರನೇ ಇರಲಿಲ್ಲ, ಹೋಗ್ತಾ 300 ಮೀಟ್ರ್, ಬರ್ತಾ 300 ಮೀಟ್ರ್ ಅಷ್ಟೇ. ಫಸ್ಟ್ ಒಬ್ಬರಿಗೆ 300 ರೂಪೀಸ್ ಚಾರ್ಜಸ್ ಮಾಡಿದ್ದು. ಅದು ಬಿಟ್ಟು ಮೇಲೇನು 2-3 ಕಡೆ ಇತ್ತು ಜಿಪ್ಲೈನ್, ಬಟ್ ಎಲ್ಲ ಕಡೆ ಸೇಮ್ 300 1 ರೂಪಾಯಿನೂ ಕಮ್ಮಿ ಮಾಡಲ್ಲ ಅಂದರು. ಬಟ್ ನಮ್ಮ ಹಸ್ಬೆಂಡ್ ಹೋಗಿಲ್ಲ, ನಾನು ನನ್ನ ಮಗಳು ಜಿಪ್ಲೈನ್ ಆಡಿದ್ವಿ. ನನ್ನ ಮಗ ಆಡಬೇಕಂತ ತುಂಬ ಇಷ್ಟಪಟ್ಟ, ಬಟ್ ಅವನು ವೆಯ್ಟ್ ಇಲ್ಲ, ಅಂದರೆ 22 kg ಇದ್ದಾನೆ. ಮಿನಿಮಮ್ 30 kg ಸಮಥಿಂಗ್ ಏನು ಇರಬೇಕು, ಇಲ್ಲಾಂದ್ರೆ ಆಗಲ್ಲ ಅಂದರೆ. ಸೊ ಜಿಪ್ಲೈನ್ ಆಡಿಬಿಟ್ಟು ಲಾಸ್ಟಿಗೆ ಮತ್ತೆ ಬೆಟ್ಟದ ಮೇಲೆ ಹೋದ್ವಿ. ಬೆಟ್ಟದ ಮೇಲೆ ಹೋದಾಗ ನೋಡಿದ ವ್ಯೂಸ್, ಅಲ್ಲಿ ಬೆಟ್ಟದಿಂದ ನೀರು ಬೀಳ್ತಿತ್ತು. ಅಲ್ಲಿ ಆ್ಯಕ್ಚುಲಿ ಅದು
ಟೂರಿಸ್ಟ್ ಪ್ಲೇಸ್ ಅನಿಸುತ್ತೆ. ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಫೋಟೋಶೂಟ್ ಮಾಡಿಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ನನ್ನ ಮಗನ ಕುದುರೆ ಮೇಲೆಲ್ಲ ಕೂರಿಸ್ಕೊಂಡು ಅವ್ನು ಜಿಪ್ಲೈನಲ್ಲಿ ಆಟ ಆಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅವನು ಕುದುರೆ ಮೇಲೆ ಕೂರಿಸಿದ್ವಿ. ಸೊ ನೋಡಿ ಹೇಗಿದೆ ನೇಚರು, ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ಸೊ ನಿಮಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಇನ್ನೇನು ಕ್ಲಿಕ್ ಮಾಡ್ತೀರಾ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಹಂಗೆ ಇರುವ. ಹಾಂ ಕೈ ಅಗಲ ಮಾಡು, ಅಗಲ ಮಾಡು. ಹಾಂ ಜಂಪ್ ಹೊಡಿ, ಹೊಡಿ ಜಂಪ್. ತಿರುಗಿ ತಿರುಗಿ. ಜೊತೆಗೆ ರೀಲ್ಸ್ ಮಾಡೋಣ ಅಂತ ಅವ್ರು ಓಡೋದ್ರೆ ನಿಲ್ಲಿಸಿದ್ರು. ಬಟ್ ಅದು ಯಾಕೋ ಸರಿಯಾಗಿಲ್ಲ. ನಮ್ಮ ಹಸ್ಬೆಂಡಿಗೆ ಯಾವುದೋ ಫೋನ್ ಬಂತು, ಆಫೀಸ್ಗೆಲ್ಲ ಬಿಸಿಯಾಗಿಬಿಟ್ರು, ಮೊಬೈಲ್ ಇಟ್ಕೊಳ್ಳೋದು ಯಾರೂ ಇರಲಿಲ್ಲ. ನನ್ನ ಮಗ ಸ್ವಲ್ಪ ಹಿಡ್ಕೋತಾ ಇದ್ದ. ಅದು ನೀನು ಒಬ್ಬಳೇ ಮಾಡು ಅಂತ ಹೇಳ್ಬಿಟ್ಟು ಅವಳೊಬ್ಬಳತ್ರನೇ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಆ ರೀಲ್ಸ್ ಇನ್ನೂ ಸೆಟ್ ಮಾಡಿಲ್ಲ, ಈಗ ವೀಡಿಯೋ ಹಾಕಿದ್ದಲ್ಲಿ ಈಗ ನೆನಪಾಯಿತು. ಸೊ ಆಫ್ಟರ್ ದಟ್ ನಮ್ಮ ಹಸ್ಬೆಂಡ್ದು ಒಂದು ಫೋಟೋ ತೆಗೆಯೋಣ, ಫೋಸ್ ಕೊಡಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ನೋಡಿ ಒಂದು ಫೋಟೋ ತೆಗೆಸಿ ಆಮೇಲೆ ನಾವೆಲ್ಲರ ಜೊತೆಗೆಲ್ಲ ಫೋಟೋಸ್ ಎಲ್ಲ ತಕ್ಕೊಡ್ವಿ. ಅಲ್ಲಿಂದ ಮತ್ತೆ ಮೇಲೆ ತುದಿ ಬೆಟ್ಟಕ್ಕೆಲ್ಲ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ಆಫ್ಟರ್ ಲಾಂಗ್ ಬ್ಯಾಕ್ ಒಂದು ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗಿದ್ದು. ಸೊ ಮೈಂಡೆಲ್ಲ ರಿಲೀಫ್ ಆಯಿತು. ಯಾವಾಗ ನೋಡೋಣ ಕೆಲಸ ಅಂತಲೇ ಇದ್ವಲ್ವ. ಸೊ ಅದೇನೋ ಒಂಚೂರು ಮೈಂಡ್ ರಿಲೀಫ್ ಆಯಿತು. ಸೊ ಮಕ್ಕಳು ತುಂಬ ಖುಷಿಪಟ್ಟರು. ಅವರು ಪಾಪ ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಆಗಿ ಒಂದು 5-6 ತಿಂಗಳು ಮನೇಲೇ ಇದ್ಲು. ಒಂದು 2-3 ಕಡೆ ಕರ್ಕೊಂಡೋಗಿಬಿಟ್ರೆ ಮತ್ತೆಲ್ಲ ಕರ್ಕೊಂಡೋಗಿರಲಿಲ್ಲ. ಸೊ ಹಾಗಾಗಿ ಸೊ ಒಂದು ಚಿಕ್ಕ ಟ್ರಿಪ್ ಥರ ಮಾಡಿ ಟ್ರಿಪ್ ಥರ ಹೋಗಿ ಬಂದ್ವಿ. ಸೊ ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡಿ, ಲೈಕ್ ಮಾಡಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಮುಖ್ಯವಾಗಿದೆ. ಎಲ್ಲೂ ನೀವು ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ನೆಲ್ಲ ನೋಡಿ ಆ್ಯಂಡ್ ಹಾಗೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ಯಾರೋ ಚಾನಲ್ ನೋಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ಎಲ್ಲೂ ಇದೇ ಥರ ವೀಡಿಯೋಗಳಿಗೆ ನಿಮಗೆ ಸಪೋರ್ಟ್ ನನಗೆ ಬೇಕೇ ಬೇಕು. ಇದೇ ಥರ ಬೇರೆ ಬೇರೆ ವೀಡಿಯೋಗಳನ್ನ ಮತ್ತೆ ನಾನು ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಲವ್ ಯು ಫ್ರೆಂಡ್, ಲವ್ ಯು ಲಾಟ್, ಲವ್ ಯು ಲಾಟ್. How was the experience, mommy? ಚೆನ್ನಾಗಿತ್ತು. ನೀವು ಬರೋದು ವಿಡಿಯೋ ಮಾಡ್ತೀರಲ್ಲ. Oh my god.